ಹೇಯ್ ಛೀ ಹೋಗು, ನನಗೆ ನಾಚಿಕೆ ಆಗುತ್ತೆ. ನೀನು ತುಂಬ ತುಂಟ ಆಗೋಗಿದ್ಯಾ. ನೋಡ, ನನ್ನ ಮದುವೆ ಆಗ್ತೀಯಾ ಹೇಳು, ಕೊಡ್ತೀನಿ. ನಾಳೆನಾ? ಕಾರಲ್ಲಾದರೆ ಓಕೆ. ಮಧುರ ಪಿಸು ಮಾತಿಗೆ ರೌಂಡ್ ಲೊಟ್ಟೆ ಮಾಮ ಯಾ. ಸರಿ ಸರಿ ಸರಿ, ಫೋನ್ ಇಡು, ನಮ್ಮಣ್ಣ ಬರ್ತಿದ್ದಾನೆ. ಫೋನ್ ಇಡು ಅಂತ ಹೇಳಿದ್ನಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ 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 ಬಾಯ್. ಹಾಯ್ ಕೋಮಲ. ಹಾಯ್ ಗೋವಿಂದು. ಎಲ್ಲೋ ಎಲ್ಲೋ ಐ ಆಮ್ ಯುವರ್ ಡರ್ಟಿ ಫೆಲೋ. ಹೇಗೆ? ಏನ್ ಗೋವಿಂದು, ಎಲ್ಲ ಲವರ್ಸು ರೆಡ್ ರೋಸ್ ತಂದ್ರೆ ನೀವು ಮಾತ್ರ ಎಲ್ಲೋ ಫ್ಲವರ್ ತಂದಿದ್ದೀರಾ? ಕಿವಿಲಿಡಕ್ಕೆ ಯಾರಿಗೋ ಫೋನ್ ಮಾಡ್ತಾ ಇದ್ದೆ. ಅದು ನಮ್ಮಣ್ಣ ದುಬಾಯಿಂದ ಫೋನ್ ಮಾಡಿದ್ರು. ಅದ್ ಸರಿ, ಯಾಕೆ ಲೇಟು? ಅದು ಯಾವ್ದೋ ಒಂದು ಸೈಟ್ ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಓಹೋ, ಸಿಕ್ಕಾಪಟ್ಟೆ ಕಮಿಷನ್ ಬಂದಿರುತ್ತೆ ಹಾಗಾದ್ರೆ. ಅದು ಸೈಟ್ ತುಂಬಾ ದೊಡ್ಡದು, ಕಮಿಷನ್ ಮಾತ್ರ ತುಂಬಾ ಚಿಕ್ಕದು. ಸ್ವಲ್ಪನೇ ದುಡ್ಡು ಕಲೆಕ್ಟ್ ಮಾಡ್ತಾನೆ ಇದ್ದೀನಿ ನಮ್ಮಿಬ್ಬರು ಮದುವೆಗೋಸ್ಕರ. ನೋಡಿ, ನೀವು ನನ್ನ ಎಷ್ಟು ಲವ್ ಮಾಡ್ತೀರಾ, ಅದೇ ನನ್ನ ಪೇರೆಂಟ್ಸ್ಗೆ ನನ್ನ ಬಗ್ಗೆ ಕನ್ಸನ್ನೇ ಇಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರಾ? ಯಾಕೆ, ಏನಾಯ್ತು? ನೋಡಿ ಗೋವಿಂದು, ನಾಳೆ ನನ್ ಹುಟ್ಟಿದ ಹಬ್ಬ. ಆನೆ ಬಾಲದ ಉಂಗುರ ಹಾಕೋಬೇಕು ಅಂತ ತುಂಬಾ ಆಸೆ. ನಮ್ಮ ಅಪ್ಪನು ಕೇಳ್ದೆ, ಕೊಡ್ಸಲ್ಲ ಅನ್ಬಿಟ್ರು. ನಿನ್ನ ಬರ್ತ್ಡೇ ಹೋದ ವಾರ ಅಂತ ನನ್ನ ಹತ್ರ ಆಪಲ್ ಫೋನ್ ತರ್ಸ್ಕೊಂಡಲ್ಲ. ಅದು ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿರೋ ಬರ್ತ್ಡೇ. ನಾಳೆ ನನ್ ಒರಿಜಿನಲ್ ಬರ್ತ್ಡೇ. ಕಳ್ಳಿ ನೀನೇನು ಯೋಚನೆ ಮಾಡ್ಬೇಡ, ನನ್ನ ಪ್ರಾಣನೇ ನಿನಗೋಸ್ಕರ ಒತ್ತಿಯಾಗಿಟ್ಟಿದ್ದೀನಿ. ನಿಮ್ ಮನೆಯವರು ಆನೆ ಬಾಲದಲ್ಲಿ ಉಂಗುರ ಮಾಡಿಸು ಹೋದ್ರೇನು, ನಾನು ಆನೆದು ತಾ ಸೊಂಡ್ಲೆ ನಿನ್ನ ಕತ್ತಕ್ ಸುತ್ತಿ ಹಾರ ಮಾಡಿ ಹಾಕಿಸ್ಬಿಡ್ತೀನಿ. ಸೋ ಕ್ಯೂಟ್. ಬರೀ ಕ್ಯೂಟ್ ಅಂದ್ರೆ ಆಗ್ಬಿಡುತ್ತಾ? ಕಸ ಮಸ. ಶ್ರಾವಣಿನ ಚೆನ್ನಾಗಿ ಪ್ರಿಪೇರ್ ಮಾಡಿ ಈ ಟೀಚರ್ ಕೆಲಸನ ಕೊಡಿಸ್ಲೇಬೇಕು. ಎಷ್ಟು ಕೊಳೆ ಮಾಡ್ಕೊಂಡಿದ್ಯಾ ನೋಡು ಗಪ್ಪಿ. ಹಲೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಸೋನುಗ್ ಸ್ನಾನ ಮಾಡಿಸ್ತಾ ಇದ್ದೀನಿ ಸುಬ್ಬು. ಆಹಾ, ಸಾಲು ಮರದ ತಿಮ್ಮಕ್ಕ ಪಾರ್ಟ್ 2 ನೀನು. ಇಂಟರ್ವ್ಯೂ ರೆಡಿ ಆಗೋದ್ ಬಿಟ್ಟು ಸ್ನಾನ ಮಾಡಿಸ್ತಿದ್ಯಾ? ಸ್ನಾನ? ಹಲೋ, ನಾನು ಹೇಳೋದು ಸ್ವಲ್ಪ ಗಮನ ಇಟ್ಟು ಕೇಳಿಲೆ. ಇಂಟರ್ವ್ಯೂ ಮುಗಿಯೋವರೆಗೂ ನಾನು ನಿನ್ನ ಫ್ರೆಂಡ್ ಅಲ್ಲ, ಟೀಚರ್. ಗೊತ್ತಾಯ್ತಾ? ಫ್ರೆಂಡ್ ಅಲ್ಲ, ಟೀಚರ್. ಗೊತ್ತಾಯ್ತಾ? ಕಪ್ಪೆರಾಯ. ಹೋಯ್, ಏನಂದೆ? ಚೆನ್ನಾಗಿ ಓದ್ತೀನಿ ಅಂದ ಸುಬ್ಬು. ಜಾನಿ, ಎಸ್ ಪಾಪ. ಈಟಿಂಗ್ ಶುಗರ್, ನೋ ಪಾಪ. ಟೆಲ್ಲಿಂಗ್ ಲೈಸ್, ನೋ ಪಾಪ. ಓಪನ್ ಯೋರ್ ಮೌತ್. ಹೀಗೆ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡು, ಓಕೆ? ಜಾನಿ ಎಸ್ ಪಪ್ಪ ಹೇಳ್ಬೇಕಂತೆ. ನಗವಲ್ಲಿ ಎಸ್ ಪಪ್ಪ. ಡ್ರಿಂಕಿಂಗ್ ಬ್ಲಡ್, ನೋ ಪಪ್ಪ. ಟೆಲ್ಲಿಂಗ್ ಲೈಸ್, ನೋ ಪಪ್ಪ. ಓಪನ್ ಯೋರ್ ಮೌತ್. ಲಕ 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 ಲಕ. ನನಗೆ ಅಮ್ಮ ಬೇಕು. ಬೇಡ ಪಾಪು, ಅಮ್ಮ ಬರ್ತಾರೆ. ನನಗೆ ಚಾಕ್ಲೇಟ್ ಕೊಡಿಸ್ಲಾ? ಮಮ್ಮಿ ಬೇಕು. ಬೇಡ, ಅಮ್ಮ ನಿಂಗೆ ಐಸ್ ಕ್ರೀಮ್ ತರಕ್ ಹೋಗಿದ್ದಾರೆ. ಕತೆ ಹೇಳ, ಕೋತಿ ಕತೆ. ನನ್ ಕೋತಿ ಕತೆ ಬೇಡ, ಅಮ್ಮ ಬೇಕು. ಅಮ್ಮ ಬೇಕು, ನಂಗೆ ಹಾಡು ಯಾಕೆ ಹೊಡ್ತಿದ್ಯಾ? ಮತ್ತೆ ನಾನು ಎಷ್ಟು ಹೇಳಿದ್ರು ಸುಮ್ನೆನೇ ಆಗ್ತಿಲ್ಲ. ನಮ್ಮ ಅಮ್ಮನೂ ಅಷ್ಟೇ, ಪೂಸಿ ಹೊಡೆ ತನಕ ಪೂಸಿ ಹೊಡಿತಾರೆ. ಹಠ ಮಾಡೋದ್ ನಿಲ್ಲಿಸ್ತಿಲ್ಲ ಅಂದ್ರೆ ಬಾರಿಸ್ತಾ ಇರೋದೆ. ಬಿಟ್ಟ ಅಂದ್ರೆ ಚಿಕ್ಕ ಮಕ್ಳಿಗೆ ಏನಾದ್ರು ಈ ತರ ಹೊಡೆದ್ರೆ ಕಂಬಿ ಎಣಿಸ್ತಿರ್ತೀಯ ಅಷ್ಟೇ. ನಾಯಿ ಮರಿ ತಿಂಡಿ ಬೇಕೆ. ಈ ಶಿಶು ಗೀತೆಯನ್ನು ಬರೆದವರು ಯಾರು? ಯೋಗರಾಜ್ ಭಟ್. ಯೋಗರಾಜ್ ಭಟ್ಟ? ಅವ್ರೇ ತಾನೇ ನಾಯಿ, ಕೋತಿ, ಕರಡಿ ಅಂತೆಲ್ಲ ಬರೆಯೋದು. ಆಮೇಲೆ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಓದು ಅಂದ್ರೆ ಇದೇನೇ ದಬಾಕಿರೋದ್ ನೀನು. ಸರಿಯಾದ ಆನ್ಸರ್ GP ರಾಜಾ ರತ್ನಂ. ಹೇಯ್, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದು ನಂತರ ಟೀಚರ್ ಸಿಕ್ಕಿದ್ರೆ ನನಗೆ ಚಿಟ್ಕೆ ಹೊಡೆದಂಗೆ ಉತ್ತರ ಕೊಟ್ಬಿಡ್ತಿದೆ, ಗೊತ್ತಾ? ಹಾಗಾದ್ರೆ ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ನಿಂಗೆ ಶಕ್ತಿ ಇದ್ರೆ ಉತ್ತರ ಕೊಡು, ನೋಡೋಣ. ಕೇಳೋದೇನು? ಒಂದು ಪ್ರಾಣಿ ಇರುತ್ತೆ, ಡಿಟೋ ನಾಯಿ. ಆದ್ರೆ 3 ಕಾಲಲ್ಲಿ ಓಡುತ್ತೆ. ಯಾವ್ದಪ್ಪ?
ಕ್ಯಾಂಗ್ರೋಗೆ 2 ಕಾಲು, ಓತಿ ಕೆತ್ತ ಮಾಮೂಲಿ 4 ಕಾಲು, ಈ 3 ಓಹೋಹೋಹೋಹೋ. ಏನೋ ದೊಡ್ಡ ಸೈಂಟಿಸ್ಟ್ ತರ ಯೋಚಿಸ್ತಿರೋದ್ ನೋಡು. ಅಷ್ಟು ಗೊತ್ತಾಗ್ಲಿಲ್ವಾ? ಅದು ನಾಯಿನೇ, ಆದ್ರೆ ಕುಂಟ್ ನಾಯಿ. ಕುಂಟು ನಾಯ. ಟೈಮ್ ಆಯ್ತು, ಮಲ್ಕೋತೀನಿ. ಇಲ್ಲ ಅಂದ್ರೆ ಅಷ್ಟೇ, ನಾಳೆ ಇಂಟರ್ವ್ಯೂನಲ್ಲಿ ತೂಗುಡಿಸ್ಬೇಕಾಗತ್ತೆ. ಕುಂಟ್ಲ ಕಡಿ ಕುಂಟ್, ಕುಂಟ್ಲ ಕಡಿ ಕುಂಟ್. ಅಯ್ಯೋ ನಜ್ಜಿ ಗೊತ್ತಾಗ್ಲಿಲ್ವೇ ಕುಂಟ್ ನಾಯಿ.